ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತ ಸಾಧನಾ ಪರೀಕ್ಷೆ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 1 ನೋಡಿ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು? ಆಯ್ಕೆಗಳನ್ನ ನೋಡಿ. ರಾಮ್ ಮೋಹನ್ ರಾಯ್, ಆ್ಯನಿ ಬೆಸೆಂಟ್, ದಯಾನಂದ ಸರಸ್ವತಿ, ಕರ್ನಲ್ ಅಲ್ಕಾಟ್ ಮತ್ತು ಮೇಡಮ್ ಬ್ಲಾವಟ್ಸ್ಕಿ. ಸರಿಯಾದ ಉತ್ತರವನ್ನು ಅದರ ಕ್ರಮಾಕ್ಷರ ಜೊತೆಗೆ ನೀವು ಬರಿಬೇಕಾಗತ್ತೆ ಮಕ್ಕಳ. ಪ್ರಶ್ನೆ 2 ನೋಡಿ. ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಂಡಿದ್ದರೆ ಅದರ ದಿನವಹಿ ಆಡಳಿತವನ್ನು ನೋಡಿಕೊಳ್ಳುವವರು? ಆಯ್ಕೆಗಳು: ರಾಷ್ಟ್ರಪತಿಗಳು, ಕಾರ್ಯದರ್ಶಿ, ಉಪಪ್ರಧಾನಿ ಹಾಗೂ ಉಪಾಧ್ಯಕ್ಷರು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರಕ್ಕೆ 1 ಅಂಕ ಸಿಗುತ್ತೆ ಮಕ್ಕಳ, ತಲಾ 1 ಅಂಕ. ಪ್ರಶ್ನೆ 3ರಲ್ಲಿ ನೋಡಿ. ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಗಿದೆ? ಪ್ರಶ್ನೆ 4. ಮರುಭೂಮಿ ಮಣ್ಣು ಕೃಷಿಗೆ ಯೋಗ್ಯವಲ್ಲ, ಏಕೆ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರಕ್ಕೆ ತಲಾ 2 ಅಂಕಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 5. ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಎಂದು ಹೇಗೆ ಹೇಳುವಿರಿ? ಪ್ರಶ್ನೆ 6. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳಾವುವು? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ. ತಲಾ 3 ಅಂಕ ಸಿಗುತ್ತೆ ಮಕ್ಕಳ. ಹಾಗೆ ಒಂದು ಆಯ್ಕೆಯ ಪ್ರಶ್ನೆ ಸಹ ನಿಮಗೆ ಇರುತ್ತೆ. ಪ್ರಶ್ನೆ 7ನ್ನು ನೋಡಿ. ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಅಥವಾ ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು? ಮಕ್ಕಳ, ಇಲ್ಲಿ 2 ಪ್ರಶ್ನೆಗಳಿವೆ. ನಿಮಗೆ ಯಾವುದು ಸರಿಯಾದಂತಹ ಉತ್ತರ ಬರುತ್ತೋ ಆ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಕಂಪ್ಲೀಟ್ ಉತ್ತರವನ್ನು ಪಾಯಿಂಟ್ಸ್ ವೈಸ್ ಬರಿತಾ ಹೋಗಿ ಮಕ್ಕಳ. ಪಾಯಿಂಟ್ಸ್ ವೈಸ್ ಬರೆದ್ರೆ ನಿಮಗೂ ಸಹ ಬರೆಯೋದಕ್ಕೆ ಈಸಿ ಆಗುತ್ತೆ, ಕರೆಕ್ಷನ್ ಮಾಡೋರಿಗೂ ಸಹ ಈಸಿ ಅನಿಸುತ್ತೆ ಮಕ್ಕಳ. ಓಕೆನಾ? ಪ್ರಶ್ನೆ 8ರಲ್ಲಿ ನೋಡಿ. ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಸರ್ಕಾರ ಹಲವಾರು ಕ್ರಮ ಕೈಗೊಂಡಿದೆ, ಸಮರ್ಥಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯದಲ್ಲಿ ಉತ್ತರಿಸಿರಿ. ಇದು 4 ಅಂಕದ ಪ್ರಶ್ನೆ ಆಗಿರುತ್ತೆ. ಹಾಗೆ ನಿಮಗೆ ಆಯ್ಕೆಯೂ ಸಹ ಇರುತ್ತೆ ಮಕ್ಕಳ. ಪ್ರಶ್ನೆ 9. ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ತಿಳಿಸಿ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ. 2ರಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ ನೀವು. 8 ವಾಕ್ಯದಲ್ಲಿ ಅಂದರೆ 8 ಪಾಯಿಂಟ್ಸ್ನ ನೀವು ಬರೀಬೇಕು ಮಕ್ಕಳ. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪ್ರಶ್ನೆ 10 ನೋಡಿ. ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ಮಕ್ಕಳ, ಇಲ್ಲಿ 4 ಪ್ರದೇಶಗಳನ್ನ ಕೊಟ್ಟಿದ್ದಾರೆ. ಒಂದೊಂದು ಪ್ರದೇಶಕ್ಕೆ ಹಾಫ್ ಮಾರ್ಕ್ನಂತೆ 2 ಮಾರ್ಕಿನ ಇದು ಪ್ರಶ್ನೆ ಆಗಿರುತ್ತೆ ಮಕ್ಕಳ. ನೀಡಿರುವ ಭಾರತದ ನಕ್ಷೆ ಅಂದರೆ ನಿಮಗೆ ಪ್ರಿಂಟೆಡ್ ಫಾರ್ಮ್ಯಾಟಲ್ಲಿ ಇಂಡಿಯಾ ಮ್ಯಾಪನ್ನು ಕೊಡಲಾಗುತ್ತೆ. ನೀವು ಜಸ್ಟ್ ಅದರಲ್ಲಿ ABCD ಅಂತ ಹೇಳಿ ಪ್ರದೇಶಗಳನ್ನು ಗುರುತು ಮಾಡಿ ಅದರ ಹೆಸರುಗಳನ್ನ ಸಹ ನೀವು ಬರೆಯುವಂಥದ್ದು. ಓಕೆನಾ? ನೋಡಿ, ಯಾವುದ್ಯಾವುದು ಕೊಟ್ಟಿದ್ದಾರೆ ಪ್ರದೇಶಗಳಂತಂದರೆ ಬಾಕ್ರಾನಂಗಲ್, ನರ್ಮದಾ ಯೋಜನೆ, ತುಂಗಭದ್ರಾ ಯೋಜನೆ ಹಾಗೂ ಹೀರಾಕುಡ್ ಯೋಜನೆ. ಈ 4 ಪ್ರದೇಶಗಳನ್ನು ಗುರುತು ಮಾಡಬೇಕು. ಓಕೆ ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತ ಸಾಧನಾ ಪರೀಕ್ಷೆ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.